ವೀಕ್ಷಕರೆಲ್ಲರಿಗೂ ನಮಸ್ಕಾರ. ಬನ್ನಿ ನಮ್ಮ ಯೂಟ್ಯೂಬ್ ಚಾನಲ್ ಆದ ಅಮ್ಮನ ಅಪ್ಪುಗೆ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇಂದು ನಾವು ಯಾವ ವಿಚಾರದ ಬಗ್ಗೆ ತಿಳ್ಕೊತೀವಿ ಅಂತ ಹೇಳಿದ್ರೆ ಫ್ಲಾಟ್ ನಿಪ್ಪಲ್ ಅಂತ ಹೇಳಿ. ತಾಯಂದ್ರು ಎದೆ ಹಾಲು ಕುಡಿಸುವಾಗ ಇದು ಒಂದು ಸಮಸ್ಯೆನೇ ಎದುರಿಸಬೇಕಾಗತ್ತೆ. ಯಾವ ತಾಯಂದ್ರಿಗೆ ಫ್ಲಾಟ್ ನಿಪ್ಪಲ್ ಇರುತ್ತೋ ಅವ್ರು ಸ್ವಲ್ಪ ಕಷ್ಟಪಡಬೇಕಾಗತ್ತೆ ಎದೆ ಹಾಲು ಕುಡಿಸೋಕ್ಕೆ. ಕೆಲವರು ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಬಾಟಲೆಲ್ಲ ಕುಡ್ಸೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಅದೆಲ್ಲ ತಪ್ಪಾಗುತ್ತೆ. ಆ ಥರ ಇದ್ದಾಗ ಯಾವ ರೀತಿ ನಿಪ್ಪಲನ್ನು ಸರಿ ಮಾಡ್ಕೋಬೋದು ಅಂತ ನೋಡೋಣ ಬನ್ನಿ. ಈಗ ನಾನು ಹೇಳಿದೆ ಸಣ್ಣದ ಚಿತ್ರ ಎಲ್ರಿಗೂ ಗೊತ್ತಿರೋ ಹಾಗೆ ಈ ಥರ ಇರುತ್ತೆ. ಎದೆ ತೊಟ್ಟು ಮುಂದೆ ಬಂದಿರುತ್ತೆ. ಈ ಥರ ಇದ್ದಾಗ ಯಾವುದೇ ಸಮಸ್ಯೆಗಳು ಕೂಡ ಆಗೋದಿಲ್ಲ. ಅದೇ ಫ್ಲ್ಯಾಟ್ ನಿಪ್ಪಲ್ ಯಾವ ಥರ ಇರುತ್ತೆ ಅಂತ ಹೇಳಿದ್ರೆ ಇಲ್ಲಿ ನೋಡಿ, ಈ ಥರ ಇರುತ್ತೆ. ಈ ಥರ ಇದ್ದಾಗ ಏನಾಗುತ್ತೆ, ತಾಯಂದ್ರಿಗೆ ಎದೆ ಹಾಲು ಕುಡಿಸ್ಲಿಕ್ಕೆ ಸ್ವಲ್ಪ ಸಮಸ್ಯೆ ಆಗ್ಬೋದು. ಅವ್ರು ಅನ್ಕೋತಾರೆ ನನಗೆ ಎದೆ ತೊಟ್ಟೆ ಇಲ್ಲ, ಯಾವ ರೀತಿ ಹಾಲು ಕುಡಿಸೋಣ ಅಂತ ಹೇಳ್ಬಿಟ್ಟು. ತಮ್ಮೆಲ್ಲರಿಗೂ ಗೊತ್ತಿರೋ ಪ್ರಕಾರ ನನ್ನ ಪ್ರೀವಿಯಸ್ ವಿಡಿಯೋಗಳಲ್ಲಿ ಹೇಳಿದ್ದೀನಿ, ಇದು ಹಾಲು ಶೇಖರಣಾ ಹೊಂಡ ಅಂತ ಹೇಳ್ಬಿಟ್ಟಿದ್ದೀನಿ. ಕಪ್ಪು ಭಾಗ ಇಲ್ಲಿ ಮಗು ಸಕ್ ಮಾಡಿದಾಗಲೇ ಹಾಲು ಮಗುಗೆ ಬರೋದು. ಇದು ನಿಪ್ಪಲ್ ಏನಿದ್ರು ಜಸ್ಟ್ ಲೈಕ್ ಎ ಸ್ಟ್ರಾ ಇದ್ದಾಗೆ, ಅದು ಚಿಕ್ಕದು ದೊಡ್ಡದು ಫ್ಲಾಟ್ ಇದ್ರೂ ಕೂಡ ಸಕ್ಸಸ್ಫುಲ್ಲಾಗಿ ಎದೆ ಹಾಲನ್ನು ಕುಡಿಸ್ಬೋದು. ಅಥವಾ ಈ ಥರ ನೋಡಿ, ಈ ಥರ ಚಿಕ್ಕ ನಿಪ್ಪಲ್ ಇದ್ದಾಗೂ ಕೂಡ ಸಕ್ಸಸ್ಫುಲ್ಲಾಗಿ ಎದೆ ಹಾಲನ್ನು ಕುಡಿಸ್ಬೋದು. ಏನಪ್ಪ ಅಂತ ಹೇಳಿದ್ರೆ, ಮಗುಗೆ ನಾವು ಯಾವ ರೀತಿ ಹೋಲ್ಡ್ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಈ 4 ಬೆರಳುಗಳನ್ನು ಈ ಥರ ಕೆಳಗಡೆ ಸಪೋರ್ಟಿವ್ ಇಟ್ಕೊಂಡು ಈ ಬೆರಳನ್ನು ಮೇಲೆ ಇಟ್ಕೋಬೇಕು. ಈ ರೀತಿ ಮಾಡಿಕೊಟ್ಟಾಗ ಸ್ವಲ್ಪ ಎದೆ ತೊಟ್ಟು ಮುಂದೆ ಬರುತ್ತೆ. ಈ ಕಪ್ಪು ಭಾಗನ ಮಗು ಬಾಯಿನಲ್ಲಿ ಇಡಬೇಕು. ಈ ಥರ ಇಟ್ಟಾಗ ಮಗು ಇಲ್ಲಿ ಸಕ್ ಮಾಡ್ತಾ ಇರುವಾಗ ಹಾಲು ಬರಲಿಕ್ಕೂ ಸ್ಟಾರ್ಟ್ ಆಗುತ್ತೆ. ಆನಂತರ ಇದು ಎದೆ ತೊಟ್ಟು ಏನಿದೆ ಇದು ಅಂಟ್ಕೊಂಡಂಗೆ ಇರುತ್ತಲ್ಲ, ಇದು ಕೂಡ ಸ್ವಲ್ಪ ಕರೆಕ್ಷನ್ ಆಗಿ ಸ್ವಲ್ಪ ಮುಂದೆ ಬರುತ್ತೆ. ಇದು 1 ವಾರದಿಂದ 15 ದಿವಸ ತೊಗೊಳುತ್ತೆ ಸರಿ ಆಗಲಿಕ್ಕೆ. ಸೊ ಅದ್ರ ಜೊತೆಗೆ ಇನ್ನೊಂದು ಮಾಡ್ಬೋದು. ಏನು ಮಾಡಬೇಕಪ್ಪ ಅಂತ ಹೇಳಿದರೆ, ಮಗು ಬಾಯಿ ಹಾಕಿದ ತಕ್ಷಣ ಏನಾಗುತ್ತೆ, ತಕ್ಷಣಕ್ಕೆ ಹಾಲು ಬರೋದಿಲ್ಲ. 2 ಮಿನಿಟ್ಸ್ ಮಗು ಸಕ್ ಮಾಡಿದಾಗ ಹಾಲು ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಆದರೆ ಮಗುಗೆ ಸಮಾಧಾನ ಇರೋದಿಲ್ಲ. ಅದೇನು ಮಾಡುತ್ತೆ, ಬಾಯಿ ಹಾಕುತ್ತೆ, ಹಾಲು ಬಂದಿಲ್ಲ ಅಂದ ತಕ್ಷಣ ಅಳ್ಲಿಕ್ಕೆ ಶುರು ಮಾಡುತ್ತೆ. ಮಗು ಯಾವಾಗ ಅಳಕ್ಕೆ ಶುರು ಮಾಡಿಬಿಡುತ್ತೆ, ಮದರ್ಗೆ ತಾಯಂದ್ರಿಗೆ ಕಾನ್ಫಿಡೆನ್ಸೇ ಹೊರಟೋಗ್ಬಿಡುತ್ತೆ. ನನಗೆ ಹಾಲು ಕುಡ್ಸೋಕ್ಕಾಗ್ತಾ ಇಲ್ಲ, ಕಷ್ಟ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು. ಸೊ ಅವಾಗ ಏನು ಮಾಡಬೇಕು ಅಂತ ಹೇಳಿದ್ರೆ, ಮಗುಗೆ ಎದೆಗೆ ಅಟ್ಯಾಚ್ ಮಾಡಲಿಕ್ಕೆ ಏನು ಮಾಡಬೇಕು, ಮಗುಗೆ ಎದೆನ ಇದಿಷ್ಟು ಬಾಯಲ್ಲಿಡಬೇಕು. ಅದಕ್ಕಿಂತ ಮೊದಲು ಏನು ಮಾಡಬೇಕಂದ್ರೆ, ತಾಯಂದರು ಎದೆ ಹಾಲನ್ನ ಒಂದು ಬಟ್ಲಲ್ಲಿ ತೆಗೆದಿಡಬೇಕು. ಎಕ್ಸ್ಪ್ರೆಸ್ ಮಾಡಿಬಿಟ್ಟು ಹಾಲನ್ನು ತೆಗೆದಿಡಬೇಕು. ತೆಗೆದಿಟ್ಟು ಮಗುಗೆ ಇನ್ನೇನು ಫೀಡ್ ಮಾಡ್ತೀವಿ ಅಂತ ಹೇಳಿದಾಗ ಒಂದು 10 ml ಆಗಲಿ 5 ml ಆಗಲಿ ಸಿರಿಂಜ್ ತೊಗೊಂಡ್ಬಿಟ್ಟು ಏನು ಮಾಡಬೇಕು, ಅದರಲ್ಲಿ ನೀಡಲಿರೋ ಪಾರ್ಟನ್ನು ತೆಗೆದುಬಿಡಿ. ಇದರಲ್ಲಿ ಹಾಲನ್ನು ಒಂದಿಷ್ಟು ತೊಗೊಂಡ್ಬಿಡಿ. ಹಾಲನ್ನು ತೊಗೊಂಡು ಏನು ಮಾಡಬೇಕು, ಮಗು ಯಾವಾಗ ಎದೆಗೆ ಬಾಯಿ ಹಾಕತ್ತಲ್ಲ, ಒಬ್ಬ ಮಹಿಳೆಯ ಸಹಾಯ ಬೇಕಾಗುತ್ತೆ ತಾಯಂದ್ರಿಗೆ. ಏನು ಮಾಡಬೇಕು, ಇನ್ನೊಬ್ಬರು ತಾಯಿ ಎದೆ ಹಾಲು ಕುಡಿಸುವಾಗ ಹನಿ ಡ್ರಾಪ್ಸನ್ನು ಎದೆ ಹಾಲನ್ನ ಈ ಥರ ಎದೆಗೆ ಬಿಡ್ತಾ ಹೋಗ್ಬೇಕು. ಸೊ ಮಗುಗೇನಾಗುತ್ತೆ, ಎದೆಗೆ ಬಾಯಿ ಹಾಕ್ತಿದ್ದಂಗೆ ಹಾಲು ಬರಲಿಕ್ಕೆ ಶುರುವಾಗುತ್ತೆ. ಮಗುಗೆ ಏನಾಗುತ್ತೆ, ಹಾಲು ಬರ್ತಾ ಇದೆ ಅಂದ್ಕೊಂಡು ಏನೋ ಸಿಗುತ್ತೆ ಮಗು ಬಾಯಿನಲ್ಲಿ, ಅದು ಎದೆನ ಕಚ್ತಾ ಹೋಗುತ್ತೆ. ಸೊ ಯಾವಾಗ ಮಗು ಹಾಲನ್ನು ಎದೆನ ಚೀಪ್ತಾ ಹೋಗುತ್ತೋ ಆಟೋಮೆಟಿಕ್ಕಾಗಿ ಹಾಲು ಬರಲಿಕ್ಕೆ ಶುರುವಾಗುತ್ತೆ. ಸೊ ಮಗು ಅಟ್ಯಾಚ್ ಆಗುತ್ತೆ ಬ್ರೆಸ್ಟಿಗೆ. ಇದಕ್ಕೇನು ಹೇಳ್ತೀವಿ ನಾವು, ಡಿಪ್ ಡ್ರಾಪ್ ಮೆಥಡ್ ಅಂತ ಹೇಳ್ತೀವಿ. ಈ ಡಿಪ್ ಡ್ರಾಪ್ ಮೆಥಡು ತುಂಬ ಸರಳವಾಗಿದೆ. ಮಗುಗೆ ಬ್ರೆಸ್ಟಿಗೆ ಅಟ್ಯಾಚ್ ಮಾಡಲಿಕ್ಕೆ ತುಂಬ ಸಕ್ಸಸ್ಫುಲ್ ಆದಂಥ ವಿಧಾನ ಇದು. ನಾವು ಎಷ್ಟೋ ಮಕ್ಕಳಿಗೆ ಈ ಥರ ಫ್ಲ್ಯಾಟ್ ನಿಪ್ಪಲ್ ಇದ್ದಾಗ, ಮಗು ಎದೆ ಹಾಲು ಕುಡಿತಾ ಇಲ್ಲ, ಎದೆಗೆ ಅಟ್ಯಾಚ್ ಆಗ್ತಾ ಇದ್ದಾಗ ಈ ಮೆಥಡನ್ನು ಬಳಸಿದ್ದೀವಿ. ತುಂಬ ಸಕ್ಸಸ್ಸನ್ನು ಕೊಟ್ಟಿದೆ. ಬಟ್ ಇದೇನೆಂದರೆ, ಬಳಸಿದ ತಕ್ಷಣಕ್ಕೆ ಸಕ್ಸಸ್ ಆಗೋದಿಲ್ಲ. ಇದು ಒಂದು 5-6 ದಿವಸ ಟೈಮ್ ತೊಗೊಳುತ್ತೆ. ಸೊ ಇದನ್ನು ತಾಯಿ ಜೊತೆಗೆ ಒಬ್ಬರಿದ್ದು ಈ ಥರ ಹೆಲ್ಪ್ ಮಾಡಬೇಕಾಗತ್ತೆ. ಖಂಡಿತವಾಗೂ ಮಗು ಎಳಿತಾ ಏನಾಗುತ್ತೆ, ಎದೆ ತೊಟ್ಟು ಈ ಥರ ಫ್ಲ್ಯಾಟ್ ಇರೋದು ಸ್ವಲ್ಪನಾದರೂ ಮುಂದೆ ಬರುತ್ತೆ, ಮಗುಗೆ ಕುಡಿಲಿಕ್ಕೆ ಅನುಕೂಲ ಆಗುತ್ತೆ. ಆಮೇಲೆ ಮಗುಗೆ ಇದೇ ಅಭ್ಯಾಸ ಆದಾಗ ಏನಾಗುತ್ತೆ, ಅದಕ್ಕೆ ಹೊಂದ್ಕೊಂಡ್ಬಿಡುತ್ತೆ ಮಗು. ಅದಕ್ಕೇನು ಉದ್ದ ನಿಪ್ಪಲ್ ಇರುವಾಗ ಅದೇನು ಗೊತ್ತಿರಲ್ಲ ಮಗು ಯಾವ್ದು ನಾವು ಅಭ್ಯಾಸ ಮಾಡ್ತೀವೋ ಅದು ಅಭ್ಯಾಸ ಹೋಗ್ತಾ ಹೋಗುತ್ತೆ. ಅರ್ಥ ಆಯ್ತಲ್ಲ ವೀಕ್ಷಕರೇ, ಫ್ಲ್ಯಾಟ್ ನಿಪ್ಪಲ್ ಇದ್ದಾಗ ಯಾವ ರೀತಿ ಎದೆ ಹಾಲನ್ನು ಕುಡಿಸ್ಬೇಕು. ಈ ಡಿಪ್ ಡ್ರಾಪ್ ಮೆಥಡ್ ಏನು ಹೇಳಿದೆ, ಇದನ್ನು ಕಂಡು ಹಿಡಿದವ್ರು ಯಾರು, ಇದನ್ನು ಹೇಳ್ಕೊಟ್ಟವ್ರು ಯಾರು? ಅಗೇನ್ ಇದ್ರ ಕ್ರೆಡಿಟು ಕೂಡ ಯಾರು ಹೋಗುತ್ತೆ, ಡಾಕ್ಟರ್ ನಿರ್ಮಲಾ ಕೇಸರಿ ಮೇಡಮ್ ಅವ್ರಿಗೆ. ಡಾಕ್ಟರ್ ನಿರ್ಮಲಾ ಕೇಸರಿ ಮೇಡಮ್ ಅವರು ದಾವಣಗೆರೆಯ ಬಾಪೂಜಿ ಮಕ್ಕಳ ಆಸ್ಪತ್ರೆಯ ಫೌಂಡರ್ ಹಾಗೂ ಡೈರೆಕ್ಟ್ರಾಗಿ ಕೆಲಸ ಮಾಡಿದಂಥವ್ರು. ಅವರು ಕೂಡ ಇದು ಮೆಥಡನ್ನು ಯಾವ ಮಗು ಎದೆ ಕಚ್ತಾ ಇಲ್ಲ, ಎದೆಗೆ ಅಟ್ಯಾಚ್ ಆಗ್ತಾ ಇಲ್ಲ ಅಂಥ ಮಗುವಿಗೆ ಈ ಡಿಪ್ ಡ್ರಾಪ್ ಮೆಥಡನ್ನು ತೋರಿಸ್ಕೊಟ್ರು ಮೇಡಮು. ಅವ್ರು ತೋರಿಸ್ಕೊಟ್ಟಿದ್ದು ಇವಾಗ ಸಕ್ಸಸ್ಫುಲ್ಲಾಗಿ ತಾಯಂದ್ರಿಗೆ ಹೆಲ್ಪ್ ಆಗ್ತಾ ಇದೆ. ಸೊ ಹಾಗಿದ್ರೆ ವೀಕ್ಷಕರೆಲ್ಲರಿಗೂ ಅರ್ಥ ಆಯಿತು ಅಂದ್ಕೊಳ್ತೀನಿ. ಯಾವ ತಾಯಂದ್ರಿಗೆ ಈ ಥರ ಫ್ಲ್ಯಾಟ್ ನಿಪ್ಪಲ್ ಇರ್ತದಲ್ಲ, ಅವರು ಈ ವಿಧಾನವನ್ನು ಬಳಸಿ ಸಕ್ಸಸ್ಫುಲ್ಲಾಗಿ ಎದೆ ಹಾಲನ್ನು ಕುಡಿಸ್ಬೋದು. ಒಂದು ತಾಯಂದ್ರೆ ನೆನ್ಪಿಟ್ಕೋಬೇಕು, ಎದೆ ಹಾಲು ಕುಣಿಸುವಾಗ ಕೆಲವೊಂದು ಸಣ್ಣ ಪುಟ್ಟ ಸಮಸ್ಯೆಗಳು ಬರುತ್ತೆ. ಅದು ಥ್ರೂಔಟ್ 2 years ಹಾಲು ಕುಡಿಸೋ ತನಕ ಇರೋದಿಲ್ಲ. ಟೈಮ್ ಬೀಯಿಂಗ್ ಅಷ್ಟೇ. ಅದು ಅಂದರೆ ಆ ಸಮಯಕ್ಕೆ ಆ ಸಂದರ್ಭಕ್ಕೆ ಬರುವಂಥ ಸಮಸ್ಯೆಗಳು. ಅದನ್ನು ಅವ್ರು ಸಕ್ಸಸ್ಫುಲ್ಲಾಗಿ ಎದುರಿಸ್ಬಿಟ್ಟು ಕಾನ್ಫಿಡೆಂಟಾಗಿ ಹಾಲು ಕುಡಿಸ್ತಾ ಹೋಗಿದ್ರೆ ಖಂಡಿತವಾಗಿಯೂ ಕೂಡ ಅವರು ಬ್ರೆಸ್ಟ್ ಫೀಡಿಂಗ್ ಜರ್ನಿ ತುಂಬ ಹ್ಯಾಪಿಯಾಗಿರುತ್ತೆ. ಸಕ್ಸಸ್ಫುಲ್ಲಾಗಿ ಅವರು ಕಂಪ್ಲೀಟ್ ಮಾಡ್ಬೋದು. ಸೊ ಈ ವಿಡಿಯೋ ಯಾರಿಗೆ ಅವಶ್ಯಕತೆ ಇದೆ ಅವ್ರಿಗೆ ದಯವಿಟ್ಟು ಶೇರ್ ಮಾಡಿ.
ಶೇರ್ ಮಾಡಿದ ನಂತರ ಯಾರು ಈ ವಿಡಿಯೋಗಳನ್ನು ನೋಡ್ತಿರಲ್ಲ ಅವ್ರಿಗೆ ಏನೇ ಡೌಟ್ಗಳಿದ್ರು ಕೂಡ ನನ್ನ ಟೆಲಿಫೋನ್ ನಂಬರ್ಗೆ ಕಾಲ್ ಮಾಡ್ಬೋದು, ಅಥವಾ ಆನ್ಲೈನ್ ಕೌನ್ಸಿಲಿಂಗ್ ಬೇಕಿದ್ದರೂ ಕೂಡ ತೊಗೊಳ್ಬೋದು. ನಾನು ಆನ್ಲೈನ್ ಕೌನ್ಸಿಲಿಂಗ್ ಕೂಡ ಮಾಡ್ತಾ ಇದ್ದೀನಿ. ಹಾಗೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಬರುವಂಥ ಎಲ್ಲ ವಿಡಿಯೋಗಳು ಅತಿ ಕಡಿಮೆ ಸಮಯದಲ್ಲಿ ತಮಗೆಲ್ಲ ತಲುಪುತ್ತೆ. ಹಾಗಿದ್ರೆ ಸರ್ವೇ ಜನ ಸುಖಿನೋ ಭವಂತು. ಎಲ್ಲರಿಗೂ ನಮಸ್ಕಾರ.